ಮತ್ತೆ ಕೊಲೆ ಆರೋಪಿ ಜೊತೆ ಕಾಣಿಸಿಕೊಂಡಿರುವಂತಹ ದರ್ಶನ್ ಥಾಯ್ಲೆಂಡ್ನಲ್ಲಿ ಕೊಲೆ ಆರೋಪಿ ಜೊತೆಗೆ ದರ್ಶನ್ ಪಾರ್ಟಿ ಯಾಕೆ ಬೇಕು ಒಂದೊಂದೇ ಮೈಗೆಳ್ಕೊಳ್ತಾ ಇದ್ದಾರೆ ದರ್ಶನ್. ಈಗ ಮತ್ತೆ ಥಾಯ್ಲೆಂಡ್ನಲ್ಲಿ ಆರೋಪಿಯ ಜೊತೆಗೆ ಪಾರ್ಟಿ ಮಾಡ್ತಾ ಇದ್ದಾರೆ. ತಾನೇ ತೋಡಿದಂತಹ ಹಳ್ಳಕ್ಕೆ ಬೀಳ್ತಾ ಇರುವಂತಹ ನಟ ದರ್ಶನ್ ತಾನೇ ತೋಡಿದ ಹಳ್ಳಕ್ಕೆ ಅಲ್ಲ, ಹಳ್ಳ ಎಲ್ಲಿದೆ ನೋಡ್ಕೊಂಡು ಬೀಳ್ತಾ ಇದ್ದಾರೆ ಅವರು. ನಟ ದರ್ಶನ್ ಹಳ್ಳ ಎಲ್ಲಿದೆ ನೋಡ್ಕೊಂಡು ಬೀಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ಕೊಲೆ ಆರೋಪಿಯ ಜೊತೆಗೆ ಕಾಣಿಸಿಕೊಂಡಿರುವಂತಹ ದರ್ಶನ್ ಥಾಯ್ಲೆಂಡ್ ನಲ್ಲಿ ಕೊಲೆ ಆರೋಪಿಯ ಜೊತೆಗೆ ದರ್ಶನ್ ಪಾರ್ಟಿ. ಇಲ್ಲಿ ದರ್ಶನ್ ಬೇಲ್ ಯಾವಾಗ, ದರ್ಶನ್ ಜೈಲ್ ಯಾವಾಗ ಅಂತ ಇಲ್ಲಿ ಸಾಕಷ್ಟು ಮಾಧ್ಯಮಗಳು ಸೇರಿ ಅವರ ಅಭಿಮಾನಿಗಳು ಸೇರಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅಲ್ಲಿ ಥಾಯ್ಲೆಂಡ್ ನಲ್ಲಿ ಆರೋಪಿಯ ಜೊತೆಗೆ ಪಾರ್ಟಿ ಮಾಡ್ತಾ ಇದ್ದಾರೆ ನಟ ದರ್ಶನ್. ಹೇಳೋಣ, ತಾನೇ ತೋಡಿದಂತಹ ಹಳ್ಳಕ್ಕೆ ಬಿದ್ರ ನಟ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಆರೋಪಿಗೆ ಗಂಡಾಂತರ ಫಿಕ್ಸ್. ಮೊದಲು ವಿಲ್ಸನ್ ಗಾರ್ಡನ್ ನಾಗಾ ಜೊತೆ, ಈಗ ಬಿಪಿನ್ ರೈ ಜೊತೆ ಕಾಣಿಸಿಕೊಂಡಿದ್ದಾರೆ. 10 ದಿನಗಳೊಳಗೆ ದರ್ಶನ್ ಅಂತರಾಗುವಂತಹ ವಿಚಾರ ಈಗ ಬಯಲಿಗೆ ಬರ್ತಾ ಇರುವಂತದ್ದು. ಬಿಪಿನ್ ರೈ ವಿರುದ್ಧ ಕೊಲೆ ಪ್ರಕರಣಗಳಿದೆ. ದರ್ಶನ್ ಸಂಪರ್ಕದಲ್ಲಿ ಇನ್ನೆಷ್ಟು ಕೊಲೆ ಆರೋಪಿಗಳಿದ್ದಾರೋ ಏನು. ಥಾಯ್ಲೆಂಡ್ ನಲ್ಲಿ ದಚ್ಚುಗೆ ಬಿಪಿನ್ ಜೊತೆಗೇನು ಕೆಲಸ. ಈಗ ನಟ ದರ್ಶನ್ ಮೇಲೆ ಪೊಲೀಸರು ವಿಶೇಷ ಕಣ್ಣನ್ನ ಇಟ್ಟಿದ್ದಾರೆ. ಮೊದಲೇ ಧನ್ವೀರ್ ಅವರ ಸಿನಿಮಾಕ್ಕೆ ಚಿಕ್ಕಣ್ಣ ಜೊತೆ ಹೋಗಿದ್ದಕ್ಕೆ ಸಾಕಷ್ಟು ಚರ್ಚೆ ಆಯಿತು. ಈಗ ದರ್ಶನ್ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯಲ್ಲಿ ತಗಲಾಕೊಂಡಿದ್ದಾರೆ. ಯಾವ್ದಪ್ಪ, ಥಾಯ್ಲೆಂಡ್ ನಲ್ಲಿ ಆರೋಪಿ ಆಗಿರುವಂತಹ ಬಿಪಿನ್ ರೈ ಜೊತೆಗೆ ಕಾಣಿಸಿಕೊಂಡಿದ್ದಲ್ಲ, ಫ್ರೆಂಡ್ಸ್ ಆಗಿರಬಹುದು, ಹಾಗೆ ಥಾಯ್ಲೆಂಡ್ ಅಲ್ಲಿ ಸಿಗ್ತಾ ಮಾತಾಡಿರಬಹುದು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿರಬಹುದು. ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ದರ್ಶನ್ ಈಗಿರುವಂತಹ ಸಿಚುವೇಶನ್ ಬಹಳ ಕ್ರಿಟಿಕಲ್ ಇದೆ. ಸೊ ಈ ಒಂದು ವಿಚಾರಗಳ ಮಧ್ಯೆ ಇವರ ಸೆಲ್ಫಿ ಸೆಕ್ಷನ್ಸ್ ಎಲ್ಲ ಬೇಕಿತ್ತ ಅಂತ ಹೇಳಿ ಇವಾಗ ವಿಚಾರ. ರೇಣುಕಾಸ್ವಾಮಿ ಕೊಲೆ ಆರೋಪಿಗೆ ಗಂಡಾಂತರ ಫಿಕ್ಸ್ ಅಂತ ಇಲ್ಲ ಅವರ ಅಭಿಮಾನಿಗಳು ಜೀವ ಕೈಲಿಟ್ಕೊಂಡು ಕಾಯ್ತಾ ಇದ್ದಾರೆ. ಏನಾಗುತ್ತೆ ಅಣ್ಣಂದು ಜೈಲಾ ಬೇಲ ಅನ್ಕೊಂಡು. ಆದ್ರೆ ದರ್ಶನ್ ಬಿಪಿನ್ ರೈ ಜೊತೆ ಕಾಣಿಸಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.